ರಾಜಸ್ಥಾನ್ ಕಾಲುವೆಯು ಯಾವ ರಾಜ್ಯಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತದೆ? ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ. ಇದಕ್ಕೆ ರಾಜಸ್ಥಾನ್ ಕಾಲುವೆ ಅಂತಲೂ ಕೂಡ ಕರೀತಾರೆ. ಇದರ ಮರುನಾಮಕರಣವನ್ನು ಇಂದಿರಾ ಗಾಂಧಿ ಕ್ಯಾನಲ್ ಅಂತ ಹೆಸರಿಸಲಾಗಿದೆ. ಇದು ಭಾರತದ ಅತ್ಯಂತ ಉದ್ದವಾದಂತಹ ನೀರಾವರಿ ಕಾಲುವೆಯಾಗಿದೆ. ಇದಕ್ಕೆ ವ್ಯಾಪ್ತಿಗೆ ಒಳಪಡುವಂತಹ ರಾಜ್ಯಗಳು ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ. ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಕಾಫಿ ವ್ಯವಸಾಯ ಮುಖ್ಯವಾಗಿ ಕಂಡುಬರುತ್ತದೆ? ನೀಡಿರುವಂತಹ ಆಯ್ಕೆಗಳಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು ಸರಿಯಾದಂಥ ಉತ್ತರ. ಕಾಫಿ ಉತ್ಪಾದನೆಯ ಬಹುಮುಖ್ಯ ರಾಜ್ಯಗಳು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು. ಇದರಲ್ಲಿ 71% ಉತ್ಪಾದನೆಯನ್ನು ಕರ್ನಾಟಕ ಮಾಡಿದರೆ, ಕೇರಳ 21%, ತಮಿಳುನಾಡು 5%ನಷ್ಟು ಉತ್ಪಾದನೆಯನ್ನು ಕಾಫಿಯಲ್ಲಿ ಹೆಸರು ಗಳಿಸಿದೆ. ಮುಂದಿನ ಪ್ರಶ್ನೆ, ಇರಾವತಿಯು ಯಾವ ದೇಶದ ಏಕೈಕ ಬಹುದೊಡ್ಡ ನದಿ ವ್ಯವಸ್ಥೆಯಾಗಿದೆ? ಇದಕ್ಕೆ ಸರಿ ಉತ್ತರ ಮಯನ್ಮಾರ್. ಮಯನ್ಮಾರ್ ದೇಶದ ಅತ್ಯಂತ ಉದ್ದವಾದ ನದಿ ಇರಾವತಿ ಅಥವಾ ಇರಾವತಿ ಅಂತಲೂ ಕೂಡ ಕರೀತಾರೆ. ಇದರ ಒಂದು ಹರಿಯುವಿಕೆಯ ಉದ್ದ 1348 ಮೈಲುಗಳಷ್ಟು. ಜೊತೆಗೆ ಒಳನಾಡು ಜಲಸಾರಿಗೆಗೆ ಅತ್ಯಂತ ಪ್ರಸಿದ್ಧವಾಗಿರುವಂತಹ ನದಿಯಾಗಿದೆ ಮಯನ್ಮಾರ್ನಲ್ಲಿ ಇರಾವತಿ. ಸಮುದ್ರದ ಉಪ್ಪನ್ನು ಅಥವಾ ಅಡಿಗೆ ಉಪ್ಪನ್ನು ಅತಿ ಹೆಚ್ಚು ಉತ್ಪಾದಿಸುವಂತಹ ಭಾರತದ ರಾಜ್ಯ ಯಾವುದು? ಪಶ್ಚಿಮ ಬಂಗಾಳ, ಗುಜರಾತ್, ಆಂಧ್ರ ಪ್ರದೇಶ, ತಮಿಳುನಾಡು. ರೈಟ್ ಆನ್ಸರ್ ಗುಜರಾತ್. ಇದು ಭಾರತದ ಅತ್ಯಂತ ಹೆಚ್ಚು ಅಡಿಗೆ ಉಪ್ಪನ್ನು ಉತ್ಪಾದಿಸುವಂತಹ ರಾಜ್ಯವಾಗಿದೆ. ಅಲ್ಲದೆ ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿದೆ ಉಪ್ಪನ್ನ ತಯಾರಿಕೆಯ ಒಂದು ಉತ್ಪಾದನೆಯಲ್ಲಿ. ಖಾಸಿ ಮತ್ತು ಗಾರೋ ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಮೇಘಾಲಯ. ಮೇಘಾಲಯದಲ್ಲಿ ಬರುವಂತಹ ಬುಡಕಟ್ಟು ಜನಾಂಗಗಳಲ್ಲಿ ಅತ್ಯಂತ ಪ್ರಮುಖವಾದವು ಖಾಸಿ, ಗಾರೋ ಮತ್ತು ಜೈಂತಿಯಾ ಎನ್ನುವಂತಹ ಬುಡಕಟ್ಟು ಜನಾಂಗಗಳು ಇಲ್ಲಿ ಕಂಡುಬರುತ್ತವೆ. 85.53% ಟೋಟಲ್ ಪಾಪ್ಯುಲೇಷನ್ನಲ್ಲಿ ಈ ಬುಡಕಟ್ಟು ಜನಾಂಗಗಳೇ ಮೇಘಾಲಯದಲ್ಲಿ ವಾಸಿಸುತ್ತಿದ್ದಾರೆ. ಭಾರತದ ಕೆಳಗಿನ ಯಾವ ಸಂಸ್ಥೆಯು ಟೋಪೋಗ್ರಾಫಿಕಲ್ ಭೂಪಟಗಳನ್ನು ಸಿದ್ಧಪಡಿಸುತ್ತದೆ? ಸರ್ವೆ ಆಫ್ ಇಂಡಿಯಾ. ದ ನ್ಯಾಷನಲ್ ಸರ್ವೆ ಅಂಡ್ ಮ್ಯಾಪಿಂಗ್ ಆರ್ಗನೈಸೇಷನ್ ಎನ್ನುವಂಥ ಸಂಸ್ಥೆ ಏನಿದೆ, ಇದು ಟೋಪೋಗ್ರಾಫಿಕಲ್ ಭೂಪಟಗಳು ಇರ್ಬೋದು, ನಕ್ಷೆಗಳಿರ್ಬೋದು, ಇವುಗಳನ್ನು ತಯಾರು ಮಾಡುವಂತಹ ಭಾರತದ ಸಂಸ್ಥೆಯಾಗಿದೆ. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಧೀನದಲ್ಲಿ ಬರುವಂತಹ ಒಂದು ಸಂಸ್ಥೆಯಾಗಿದೆ. 1767ರಲ್ಲಿನೇ ಇದು ಸ್ಥಾಪನೆಯಾಗಿತ್ತು. ಭಾರತದ ಸಂವಿಧಾನದ ಎರಡನೇ ಭಾಗವು ಯಾವುದರೊಂದಿಗೆ ವಿವರಿಸುತ್ತದೆ? ಪೌರತ್ವ, ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು. ಇದರಲ್ಲಿ ಭಾರತ ಸಂವಿಧಾನದ ಎರಡನೇ ಭಾಗವು ಪೌರತ್ವಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನಮಗೆ ತಿಳಿಸುತ್ತದೆ. ಅಂದರೆ ಭಾರತದಲ್ಲಿ ಪೌರತ್ವವನ್ನು ಪಡೆಯುವಂಥ ವಿಧಾನಗಳು ಮತ್ತು ಪೌರತ್ವ ರದ್ದಾಗುವಂಥ ಪ್ರಕ್ರಿಯೆಗಳು, ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಭಾರತೀಯ ಸಂವಿಧಾನದ ಈ ಭಾಗವು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ. ಅಂದರೆ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ನಾವು ವಿವರಣೆಯನ್ನು ಕಾಣುತ್ತೇವೆ, ಅದು ಸಂವಿಧಾನದ 4 ಉಪಭಾಗ ಎ ಏನಿದೆ, ಈ ಒಂದು ಭಾಗದಲ್ಲಿ ನಾವು ಭಾರತೀಯ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಕಾಣಬಹುದು. ಕೇಂದ್ರ ಹಣಕಾಸು ಸಚಿವರು ಸಂಸತ್ತಿನಲ್ಲಿ ಬಜೆಟ್ ಮಂಡಿಸುವ ವಿಚಾರದ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 112ನೇ ವಿಧಿ ಏನಿದೆ, ಇದು ಹಣಕಾಸು ಸಚಿವರು, ಫೈನಾನ್ಸ್ ಮಿನಿಸ್ಟರ್ ಏನಿದ್ದಾರೆ, ಸಂಸತ್ತಿನಲ್ಲಿ ಬಜೆಟ್ ಅನ್ನು ಮಂಡಿಸುವಂತಹ ವಿಚಾರದ ಬಗ್ಗೆ ವಿವರಣೆಯನ್ನ ನೀಡುತ್ತದೆ. ರಾಷ್ಟ್ರಪತಿಯವರು ಎಷ್ಟು ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ರಚನೆ ಮಾಡುವರು? 5 ವರ್ಷಗಳಿಗೊಮ್ಮೆ ರಾಷ್ಟ್ರಪತಿಯವರು ಫೈನಾನ್ಸ್ ಕಮಿಷನ್ ಅಥವಾ ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರೆ. ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿದ್ದವು? ಅಂದರೆ ಸಂವಿಧಾನ ರಚನೆಯಾದಂತಹ ಸಂದರ್ಭಕ್ಕೆ ಸಂವಿಧಾನದಲ್ಲಿದ್ದಂತಹ ಒಟ್ಟು ವಿಧಿಗಳ ಸಂಖ್ಯೆ 395.
ಇವನ್ನ ಕಲಂಗಳು ಅಂತಲೂ ಕೂಡ ಕರಿತೀವಿ. ಅನುಸೂಚಿಗಳು 8 ಇದ್ದವು, ಭಾಗಗಳು 18 ಇದ್ದವು. ಈಗ ಪ್ರಸ್ತುತ 400ಕ್ಕಿಂತ ಹೆಚ್ಚು ವಿಧಿಗಳಿದ್ದು ಅನುಸೂಚಿಗಳು 12, ಭಾಗಗಳು 22 ಹೊಂದಿದ್ದವು. ವಿಶ್ವಸಂಸ್ಥೆಯ ಸಂಸ್ಥಾಪನಾ ದಿನವನ್ನು ಯಾವಾಗ ಆಚರಿಸುವರು? ಅಕ್ಟೋಬರ್ 24, 1945ರಲ್ಲಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ವಿಶ್ವಸಂಸ್ಥೆ ಏನಿದೆ ಇದು ಸ್ಥಾಪನೆಯಾದಂತಹ ವರ್ಷ ಮತ್ತು ದಿನಾಂಕ. ಅದರ ಸವಿ ನೆನಪಿಗಾಗಿ ಪ್ರತಿ ವರ್ಷ ಅಕ್ಟೋಬರ್ 24 ವಿಶ್ವಸಂಸ್ಥೆಯ ಸಂಸ್ಥಾಪನಾ ದಿನವನ್ನಾಗಿ ಆಚರಿಸುವರು. ನಬಾರ್ಡ್ನ ಪೂರ್ಣ ರೂಪವೇನು? NABARD. ನಬಾರ್ಡ್ನ ಪೂರ್ಣ ರೂಪ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ಕ್ವಶನ್, INS ಕರಂಜ್ ಇದು ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿ ಉತ್ತರ ಸಬ್ಮರಿನ್. ಭಾರತೀಯ ನೌಕಾಸೇನೆಯಲ್ಲಿರುವಂತಹ 2018ರಲ್ಲಿ ದೇಶದ ನೌಕಾಸೇನೆಗೆ ಸೇರಿದಂತಹ ಸಬ್ಮರಿನ್ ಆಗಿದೆ. ಸಬ್ಮರಿನ್ನಲ್ಲಿ ಇದ್ದುಕೊಂಡೇ ನೀರಿನ ಮೇಲಿರುವುದನ್ನು ನೋಡೋದಕ್ಕೋಸ್ಕರ ಪೆರಿಸ್ಕೋಪ್ ಅನ್ನು ಬಳಕೆ ಮಾಡ್ತಾರೆ. ಸಬ್ಮರಿನ್ ಎಂಬುದು ನೀರಿನೊಳಗೆ ಹೋಗುವ ಹಡಗು. ಇದನ್ನ ಕಂಡುಹಿಡಿದಂಥವನು ಡೇವಿಡ್ ಬುಷ್ನಾಲ್ ಎಂಬುವಂಥವನು. ನೌಕಾಸೇನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಯುದ್ಧೋಪಕರಣಗಳಲ್ಲಿ ಸಬ್ಮರಿನ್ಗಳು ಸಮೇತ ಒಂದು. ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವ ಯಾವುದು? ಅದ್ವೈತ ತತ್ವವನ್ನು ಪ್ರತಿಪಾದನೆ ಮಾಡ್ತಾರೆ. ಇದರ ಅರ್ಥ ಅದ್ವೈತ ಎಂದರೆ ಎರಡಲ್ಲದ್ದು, ಅಂದರೆ ಏಕತ್ವವಾದ, ಜೀವಾತ್ಮ ಮತ್ತು ಪರಮಾತ್ಮಗಳೆರಡು ಒಂದೇ ಎನ್ನುವಂಥ ಅರ್ಥವನ್ನು ನೀಡುವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಶಂಕರಾಚಾರ್ಯರು. ಕರ್ನಾಟಕದಲ್ಲಿರುವ ಒಟ್ಟು ಹುಲಿ ಮೀಸಲು ಅರಣ್ಯ ಪ್ರದೇಶಗಳು ಎಷ್ಟು? 5 ಹುಲಿ ಮೀಸಲು ಅರಣ್ಯ ಪ್ರದೇಶಗಳು ಇದ್ದಾವೆ. ಮೊದಲನೇದು ಬಂಡೀಪುರ, ಭದ್ರಾ, ನಾಗರಹೊಳೆ, ದಾಂಡೇಲಿ ಮತ್ತು ಅಂಶಿ. ಕೊನೆಯದಾಗಿ BRT ಹುಲಿ ಮೀಸಲು ಅರಣ್ಯ ಪ್ರದೇಶಗಳನ್ನ ನಾವು ಕರ್ನಾಟಕದಲ್ಲಿ ಕಾಣ್ತೇವೆ. ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ಏನೆಂದು ಕರೆಯುವರು? ಪೆಡಾಲಜಿ ಅಂತ ಕರಿತೀವಿ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನ. ಇನ್ನು ಕರ್ನಾಟಕದಲ್ಲಿ ಅತ್ಯಂತ ವಿಸ್ತಾರ ಪ್ರಮಾಣದಲ್ಲಿ ಹರಡಿರುವಂತಹ ಮಣ್ಣು ಕೆಂಪು ಮಣ್ಣಾಗಿದೆ. 18 ಕ್ಯಾರೆಟ್ ಚಿನ್ನ ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? 18 ಕ್ಯಾರೆಟ್ ಚಿನ್ನ ಅನ್ನೋದನ್ನ 18 ಕ್ಯಾರೆಟ್ ಗೋಲ್ಡ್ ಅಂತ ಕರಿತೀವಿ. ನಾವು ಚಿನ್ನವನ್ನು ಖರೀದಿ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಚಿನ್ನದ ಬೆಲೆಯೂ ಸಮೇತ ವ್ಯತ್ಯಾಸವಾಗಲಿಕ್ಕೆ ಕಾರಣ 18 ಕ್ಯಾರೆಟ್, 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ ಅಂತ ಕರಿತೀವಿ. 18 ಕ್ಯಾರೆಟ್ ಅಂತ ಹೇಳಿದ್ರೆ ಇದರಲ್ಲಿ 75% ಚಿನ್ನ ಇದ್ದು ಇನ್ನು 25% ಮಿಶ್ರಣ ಇರುತ್ತೆ. ಹಾಗೆ 22 ಕ್ಯಾರೆಟ್ ಅಂತ ಹೇಳಿದ್ರೆ ಅದರಲ್ಲಿ 916 ಅಂತ ಕರಿತೀವಿ. 916 ಹಾಲ್ಮಾರ್ಕ್ ಅಂತ ಏನು ಕರಿತೀವಿ, ಅಷ್ಟು ಪರ್ಸೆಂಟ್ನಷ್ಟು ಚಿನ್ನ ಇರುತ್ತೆ, ಇನ್ನು ಉಳಿದಿದ್ದು ಮಿಶ್ರಣ. 24 ಕ್ಯಾರೆಟ್ ಅಂತ ಹೇಳಿದ್ರೆ ಇದು ಪರಿಶುದ್ಧ ಚಿನ್ನ, ಅಪರಂಜಿ ಚಿನ್ನ ಅಂತ ಕರಿತೀವಿ. ಇದರ ಬೆಲೆ ಅತ್ಯಂತ ಹೆಚ್ಚಾಗಿರುತ್ತೆ. RTPS ಶಕ್ತಿನಗರ ವಿಷ್ಣು ವಿದ್ಯುತ್ ಸ್ಥಾವರ ಯಾವ ಜಿಲ್ಲೆಯಲ್ಲಿದೆ? ಇದು ಕರ್ನಾಟಕದ ವಿದ್ಯುತ್ ಉತ್ಪಾದನೆಯ ಅತ್ಯಂತ ಪ್ರಮುಖ ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ. ಇದಿರುವಂಥದ್ದು ರಾಯಚೂರು ಜಿಲ್ಲೆಯಲ್ಲಿ. RTPS ಮೀನ್ಸ್ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಅಂತ ಕರಿತೀವಿ. ರಾಯಚೂರು ಜಿಲ್ಲೆಯಲ್ಲಿದ್ದು ಕರ್ನಾಟಕದ ಅತ್ಯಂತ ಪ್ರಮುಖ ವಿದ್ಯುತ್ ಉತ್ಪಾದನಾ ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ. ಶಿಕ್ಷಣ ವಿಷಯವು ಸಂವಿಧಾನದ ಯಾವ ಪಟ್ಟಿಯಲ್ಲಿ ಬರುತ್ತದೆ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಇದರಲ್ಲಿ ಯಾವುದೂ ಅಲ್ಲ. ಆಯ್ಕೆ 3 ಸಮವರ್ತಿ ಪಟ್ಟಿ ಅಥವಾ ಕಾನ್ಕರೆಂಟ್ ಲಿಸ್ಟ್ ಅಂತ ಕರಿತೀವಿ. ಆರಂಭದಲ್ಲಿ ಶಿಕ್ಷಣವು ರಾಜ್ಯ ಪಟ್ಟಿಯಲ್ಲಿತ್ತು. 1976ರಲ್ಲಿ ಮಾಡಲಾದಂಥ ತಿದ್ದುಪಡಿಯ ಅನ್ವಯದ ಸಮವರ್ತಿ ಪಟ್ಟಿಯಲ್ಲಿ ಶಿಕ್ಷಣವನ್ನು ಸೇರ್ಪಡೆ ಮಾಡಲಾಯಿತು. ಈ ಕೆಳಕಂಡ ಯಾವ ಆಧಾರದ ಮೇಲೆ ಭಾರತದ ಪ್ರಜೆಗಳ ನಡುವೆ ತಾರತಮ್ಯ ಮಾಡುವುದನ್ನು ಭಾರತೀಯ ಸಂವಿಧಾನ ನಿಷೇಧಿಸುತ್ತದೆ? ಜಾತಿ ಮತ್ತು ಧರ್ಮ, ಧರ್ಮ, ಜಾತಿ, ಜನಾಂಗ, ಧರ್ಮ ಮತ್ತು ಲಿಂಗ, ಧರ್ಮ, ಜನಾಂಗ, ಲಿಂಗ ಮತ್ತು ಹುಟ್ಟಿದ ಸ್ಥಳ. ಸರಿಯಾದಂತಹ ಆಯ್ಕೆ 4. ಯಾವುದೇ ಒಬ್ಬ ವ್ಯಕ್ತಿಯನ್ನು ಆತನ ಧರ್ಮದಿಂದ, ಜನಾಂಗದಿಂದ, ಲಿಂಗದಿಂದ ಮತ್ತು ಹುಟ್ಟಿದ ಸ್ಥಳದಿಂದ ತಾರತಮ್ಯವನ್ನು ಮಾಡುವುದನ್ನು ಭಾರತೀಯ ಸಂವಿಧಾನ ನಿಷೇಧಿಸುತ್ತದೆ. ಈ ಕೆಳಕಂಡ ಯಾವ ಅಧಿಕಾರಗಳು ರಾಜ್ಯ ವ್ಯಾಪ್ತಿಯಲ್ಲಿ ಬರುತ್ತವೆ, ಅಂದರೆ ರಾಜ್ಯ ಪಟ್ಟಿಯಲ್ಲಿ ಬರುತ್ತವೆ? ಪೊಲೀಸ್, ಸಾರ್ವಜನಿಕ ಆರೋಗ್ಯ, ಮತ್ಸ್ಯೋದ್ಯಮ, ಮಾರುಕಟ್ಟೆಗಳು. 4 ಸಮೇತ ರಾಜ್ಯ ಪಟ್ಟಿಯಲ್ಲಿನೇ ಬರ್ತವೆ. 3 ರೀತಿಯ ಪಟ್ಟಿಯನ್ನು ಕಾಣ್ತೇವೆ: ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳು. ಸೊ ಇಲ್ಲಿ ನೀಡಲಾಗಿರುವಂತಹ
ನೀಡುವಂತಹ ಅಧಿಕಾರಗಳೇನಿದ್ದಾವೆ ಅಥವಾ ಸೇವೆಗಳೇನಿದ್ದಾವೆ ಇವೆಲ್ಲವೂ ಸಮೇತ ರಾಜ್ಯ ಪಟ್ಟಿಯ ವ್ಯಾಪ್ತಿಯಲ್ಲಿ ಬರುತ್ತವೆ. ಭಾರತದ ಯಾವ ರಾಜ್ಯವು ಅತ್ಯಧಿಕ ಪ್ರಮಾಣದಲ್ಲಿ ತಂಬಾಕನ್ನು ಉತ್ಪಾದಿಸುತ್ತದೆ? ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಟೊಬ್ಯಾಕೋ. ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ. ಆಂಧ್ರಪ್ರದೇಶ ಸರಿಯಾದಂತಹ ಉತ್ತರವಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ತಂಬಾಕನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಆಂಧ್ರಪ್ರದೇಶ. ಅದಾದ ನಂತರ ಅಸ್ಸಾಂ, ಬಿಹಾರ್ ಮತ್ತು ಛತ್ತೀಸ್ಗಢ ನಂತರದ ಸ್ಥಾನಗಳಲ್ಲಿ ಬರುತ್ತವೆ. ವಾತಾವರಣದಲ್ಲಿ ಈ ಕೆಳಗಿನ ಯಾವುದು ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ? ಇಲ್ಲಿ ಅನಿಲಗಳನ್ನು ನೀಡಿದ್ದಾರೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು ಸಾರಜನಕ ಅಥವಾ ನೈಟ್ರೋಜನ್ ಅಂತ ಕರಿತೀವಿ. 78% ಇದು ವಾತಾವರಣದಲ್ಲಿದೆ. ಇನ್ನು ಆಕ್ಸಿಜನ್ ಅಥವಾ ಆಮ್ಲಜನಕ 21%, ಆರ್ಗಾನ್ 0.93%, ಕಾರ್ಬನ್ ಡೈಆಕ್ಸೈಡ್ 0.04%. ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು ಸಾರಜನಕ ಅಥವಾ ನೈಟ್ರೋಜನ್. ಭೂಮಿಯ ಮೇಲಿನ ಎಲ್ಲ ಸ್ಥಳಗಳಲ್ಲೂ ಹಗಲು ಮತ್ತು ರಾತ್ರಿಯ ಅವಧಿ ಸಮನಾಗಿರುವಂಥ ದಿನಾಂಕ ಯಾವುದು? ಮಾರ್ಚ್ 21. ಸೊ ಈ ಒಂದು ವರ್ಷದಲ್ಲಿ 2 ಬಾರಿ ಈ ದಿನಗಳನ್ನು ಕಾಣ್ತೀವಿ. ಒಂದು ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23. ಆ ದಿನಗಳಂದು ಭೂಮಿಯ ಮೇಲೆ ಹೆಚ್ಚು ಕಡಿಮೆ ಎಲ್ಲ ಸ್ಥಳಗಳಲ್ಲೂ ಹಗಲು ಮತ್ತು ರಾತ್ರಿಯ ಅವಧಿ ಏನಿದೆ ಸಮನಾಗಿರುತ್ತದೆ.